ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ವಧುವಿನ ಮೇಕಪ್ ಸಾಮಾನ್ಯವಾಗಿ ಬ್ಯೂಟಿಷಿಯನ್ಗಳಿಗೆ ಹೆಚ್ಚು ಬೇಡಿಕೆಯಲ್ಲಿರುವ ಸೇವೆಗಳಲ್ಲಿ ಒಂದಾಗಿದೆ. ಅಲ್ಲದೆ ವಧುವಿಗೆ ದೋಷರಹಿತ ಮೇಕಪ್ ಮಾಡುವ ಅವಕಾಶದೊಂದಿಗೆ ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸುತ್ತದೆ. ಉದ್ದೇಶಗಳು: ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಬ್ರೈಡಲ್ ಮೇಕಪ್ಗೆ ಅಗತ್ಯವಿರುವ ಪರಿಕರ ಮತ್ತು ವಸ್ತುಗಳನ್ನು ಪಟ್ಟಿ ಮಾಡುವುದು ಮತ್ತು ಬ್ರೈಡಲ್ ಮೇಕಪ್ ವಿಧಾನವನ್ನು ಪ್ರದರ್ಶಿಸುವುದು. ನಿಮಗೆ ಈ ಕೆಳಗಿನ ಉಪಕರಣಗಳು ಬೇಕಾಗುತ್ತವೆ: ಮೇಕಪ್ ಬ್ರಷ್ ಸೆಟ್, ಸ್ಪಂಜುಗಳು, ಫೇಶಿಯಲ್ ಟಿಶ್ಯೂ, ಫೇಸ್ ಕ್ಲೆನ್ಸರ್, ಮಾಯಿಶ್ಚರೈಸರ್, ಫೇಸ್ ಪ್ರೈಮರ್, ಐಲಿಡ್ ಪ್ರೈಮರ್, ಫೌಂಡೇಶನ್, ಕನ್ಸೀಲರ್, ಪೌಡರ್, ಐ ಶ್ಯಾಡೋ, ಬ್ಲಷರ್, ಕಾಂಟೂರ್, ಐಲೈನರ್, ಲಿಪ್ ಬಾಮ್, ಲಿಪ್ ಲೈನರ್, ಲಿಪ್ಸ್ಟಿಕ್, ಮಸ್ಕಾರಾ ಮತ್ತು ಕೃತಕ ಐಲ್ಯಾಶ್ ಸೆಟ್. ಸೋಂಕನ್ನು ತಡೆಗಟ್ಟಲು ಬಳಸುವ ಮೊದಲು ಯುವಿ ಸ್ಟೆರಿಲೈಸೇಷನ್ ಯಂತ್ರದಲ್ಲಿ ಉಪಕರಣಗಳನ್ನು ಚೆನ್ನಾಗಿ ಸ್ಟೆರಿಲೈಸ್ಗೊಳಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಕಾರ್ಯವಿಧಾನದ ಮೊದಲು ನಿಮ್ಮ ಕೈಗಳನ್ನು ಸೋಪ್ ಮತ್ತು ನೀರಿನಿಂದ ತೊಳೆಯಿರಿ. ಎಲ್ಲಾ ಅಗತ್ಯ ಉಪಕರಣಗಳು ಮತ್ತು ವಸ್ತುಗಳನ್ನು ಟೇಬಲ್ ಮೇಲೆ ಜೋಡಿಸಿ. ಕಾರ್ಯವಿಧಾನವನ್ನು ಆರಂಭಿಸುವ ಮುನ್ನ ಕ್ಲೈಂಟ್ಗೆ ಸಲೂನ್ ಗೌನನ್ನು ತೊಡಿಸಿ, ಮೇಕಪ್ ಮಾಡುವ ಜಾಗ ಮಾತ್ರ ತೆರೆದಿರುವಂತೆ ಧರಿಸಿ. ಉತ್ತಮ ಅಭ್ಯಾಸ: ಕ್ಲೈಂಟ್ ಮೇಕಪ್ ಮಾಡುವ ಮೊದಲು ಮದುವೆಯ ಕುಪ್ಪಸವನ್ನು ಧರಿಸಿರುವುದನ್ನು ಖಚಿತಪಡಿಸಿಕೊಳ್ಳಿ. ಕ್ಲೈಂಟ್ ಎಲ್ಲಾ ಆಭರಣಗಳನ್ನು ತೆಗೆದಿಡುವಂತೆ ಖಚಿತಪಡಿಸಿಕೊಳ್ಳಿ. ಕ್ಲೈಂಟ್ ಆರಾಮವಾಗಿರುವಂತೆ ಮಾಡಿ. ಇದಕ್ಕಾಗಿ ನೀವು ಹೆಡ್ರೆಸ್ಟ್ ಅನ್ನು ಸರಿಹೊಂದಿಸಬಹುದು ಮತ್ತು ಫುಟ್ರೆಸ್ಟ್ ಅನ್ನು ಬಳಸಬಹುದು. ಮೇಕಪ್ ಪ್ರಕ್ರಿಯೆಯನ್ನು ವಿವರಿಸಿ. ಕ್ಲೈಂಟ್ಗೆ ಮೇಕಪ್ ಉತ್ಪನ್ನಗಳ ಬಗ್ಗೆ ಅಲರ್ಜಿ ಇದೆಯೇ ಎಂದು ಮೊದಲೇ ತಿಳಿದುಕೊಳ್ಳುವುದು ಒಳ್ಳೆಯದು. ವಧುವಿನ ಮೇಕಪ್ ಮಾಡಲು ಈ ಕೆಳಗಿನ ಹಂತಗಳಿವೆ. ಅವುಗಳೆಂದರೆ: ಹಂತ 1, ಮುಖವನ್ನು ಸ್ವಚ್ಛಗೊಳಿಸಿ ಟೋನ್ ಮತ್ತು ಮಾಯಿಶ್ಚರೈಸ್ ಮಾಡುವುದು. ಹಂತ 2, ಪ್ರೈಮರ್ ಹಚ್ಚಿ. ಹಂತ 3, ಕಲೆಗಳು ಮತ್ತು ಕಪ್ಪು ವಲಯಗಳನ್ನು ಮರೆಮಾಡಿ. ಹಂತ 4, ಫೌಂಡೇಶನ್ ಹಚ್ಚಿ. ಹಂತ 5, ಮುಖವನ್ನು ಕಾಂಟೂರ್ ಮಾಡಿ. ಹಂತ 6, ಐಬ್ರೋ ಮೇಕಪ್ ಮಾಡಿ. ಹಂತ 7, ಕಣ್ಣಿನ ಮೇಕಪ್ ಮಾಡಿ. ಹಂತ 8, ತುಟಿಗಳನ್ನು ಮಾಯಿಶ್ಚರೈಸ್ ಮಾಡಿ ಮತ್ತು ಲಿಪ್ಸ್ಟಿಕ್ ಅನ್ನು ಹಚ್ಚಿ. ಹಂತ 9, ಬ್ಲಷ್ ಅನ್ನು ಹಚ್ಚಿ. ಹಂತ 10, ಹೈಲೈಟರ್ಗಳನ್ನು ಬಳಸಿ. ಹಂತ 11, ಫಿನಿಶ್ ಮಾಡಲು ಫಿಕ್ಸಿಂಗ್ ಸ್ಪ್ರೇ ಬಳಸಿ. ಈಗ ಪ್ರತಿಯೊಂದು ಹಂತವನ್ನು ವಿವರವಾಗಿ ನೋಡೋಣ. ಮೊದಲಿಗೆ ಕ್ಲೈಂಟ್ನ ಮುಖದಿಂದ ಜಿಡ್ಡು ಮತ್ತು ಕೊಳೆಯನ್ನು ತೆಗೆಯಿರಿ. ಮೃದುವಾದ ಕ್ಲೆನ್ಸರ್ ಅನ್ನು ಹಚ್ಚಿ ಒದ್ದೆ ಟಿಶ್ಯೂನಿಂದ ಮುಖವನ್ನು ಒರೆಸಿ. ನಂತರ ಮುಖ ಒಣಗಿಸಿ. ಕ್ಲೆನ್ಸಿಂಗ್ ನಂತರ ರಂಧ್ರಗಳನ್ನು ಬಿಗಿಗೊಳಿಸಲು ಟೋನರ್ ಅನ್ನು ಬಳಸಿ. ಮುಖಕ್ಕೆ ನೈಸರ್ಗಿಕ ತೈಲಗಳನ್ನು ಪುನಃಸ್ಥಾಪಿಸಲು ಕ್ಲೈಂಟ್ನ ಚರ್ಮಕ್ಕೆ ಸೂಕ್ತವಾದ ಮಾಯಿಶ್ಚರೈಸರ್ನ ಒಂದು ಹನಿಯನ್ನು ಹಚ್ಚಿ. ಕ್ಲೈಂಟ್ನ ಹಣೆಯ, ಮೂಗು ಮತ್ತು ಕೆನ್ನೆಗಳಾದ್ಯಂತ ಪ್ರೈಮರ್ನ ಕೆಲವು ಹನಿಗಳನ್ನು ಹಚ್ಚಿ. ನಂತರ ಅದನ್ನು ಮಿಶ್ರಣ ಮಾಡಿ. ಪ್ರೈಮರ್ ಮೇಕಪ್ ದೀರ್ಘಕಾಲ ಉಳಿಯಲು ಸಹಾಯ ಮಾಡುತ್ತದೆ ಮತ್ತು ಮುಖಕ್ಕೆ ಮ್ಯಾಟ್ ನೋಟವನ್ನು ನೀಡುತ್ತದೆ. ಪ್ರೈಮರ್ ಒಣಗಿದ ನಂತರ ಕಲೆಗಳು ಅಥವಾ ಕಪ್ಪು ವಲಯಗಳನ್ನು ಮುಚ್ಚಲು ಕ್ಲೈಂಟ್ನ ಚರ್ಮದ ಪ್ರಕಾರಕ್ಕೆ ಹೊಂದಿಕೆಯಾಗುವ ಕನ್ಸೀಲರ್ ಅನ್ನು ಬಳಸಿ. ಹೆಚ್ಚು ಒತ್ತಡವಿಲ್ಲದೆ ಮೃದುವಾಗಿ ಬ್ಲೆಂಡ್ ಮಾಡಿ. ಎಚ್ಚರಿಕೆ: ಒತ್ತಡ ಅಧಿಕವಾದರೆ ಕ್ಲೈಂಟ್ನ ಚರ್ಮ ಕೆಂಪಾಗಬಹುದು. ಇದರ ನಂತರ ಕನ್ಸೀಲ್ ಪ್ರದೇಶದ ಮೇಲೆ ಪೌಡರ್ ಅನ್ನು ಹಚ್ಚಿ. ಮುಂದೆ ಕ್ಲೈಂಟ್ನ ಚರ್ಮದ ಟೋನ್ ಪ್ರಕಾರ ಫೋಮ್ ಸ್ಪಾಂಜಿನಿಂದ ಕ್ರೀಮ್ ಆಧಾರಿತ ಫೌಂಡೇಶನ್ ಹಚ್ಚಿ.
ಕ್ರೀಮ್ ಆಧಾರಿತ ಫೌಂಡೇಶನ್ ಹಚ್ಚಿದ ನಂತರ ಕ್ಲೈಂಟ್ನ ಚರ್ಮಕ್ಕೆ ಹೊಂದುವ ಪೌಡರನ್ನು ಬ್ರಷ್ನಿಂದ ಇಡೀ ಮುಖಕ್ಕೆ ನಿಧಾನವಾಗಿ ಸ್ವೈಪ್ ಮಾಡಿ ಹಚ್ಚಿ. ಪೌಡರ್ ಚರ್ಮದ ಜಿಡ್ಡನ್ನು ಕಡಿಮೆ ಮಾಡುತ್ತದೆ. ಮುಖದ ಸಣ್ಣ ಕೂದಲನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸಿಕೊಳ್ಳಲು ಕೆಳಮುಖವಾದ ಸ್ಟ್ರೋಕ್ಗಳನ್ನು ಬಳಸಿ. ಸಮತೋಲಿತವಾಗಿ ಕಾಣಲು ಕಿವಿ ಮತ್ತು ಕುತ್ತಿಗೆಗೆ ಮೇಕಪ್ ಮಾಡಲು ಮರೆಯಬೇಡಿ. ಮುಂದೆ ಬ್ರಷ್ ಬಳಸಿ HD ಫೌಂಡೇಶನ್ ಅನ್ನು ಹಚ್ಚಿ. ಇದು ಮೇಕಪ್ ಅನ್ನು ಹೆಚ್ಚು ಕಾಲ ಉಳಿಸುತ್ತದೆ. ಕ್ಲೈಂಟ್ನ ಚರ್ಮದ ಬಣ್ಣಕ್ಕಿಂತ 1 ಅಥವಾ 2 ಶೇಡ್ ಗಾಢವಾದ ಕಾಂಟೋರ್ ಅನ್ನು ತೆಗೆದುಕೊಳ್ಳಿ. ಬ್ರಷ್ ಅನ್ನು ಬಳಸಿ ಕಾಂಟೋರ್ ಅನ್ನು ಹಣೆಯ ಮೇಲೆ ಕೂದಲಿನಿಂದ ಪ್ರಾರಂಭಿಸಿ ಕೆನ್ನೆಯ ಮೂಳೆ ಹಾಗೂ ಗಲ್ಲದ ಮೇಲೆ ದವಡೆಯ ರೇಖೆಯವರೆಗೂ ಹಚ್ಚಿ. ಸಣ್ಣ ಮೆಲ್ಲನೆಯ ಸ್ಟ್ರೋಕ್ಗಳೊಂದಿಗೆ ವಿರಳ ಪ್ರದೇಶಗಳಲ್ಲಿ ಐಬ್ರೋ ಪ್ರಾಡಕ್ಟ್ ಅನ್ನು ಬಳಸಿ ಲಘುವಾಗಿ ತುಂಬುವ ಮೂಲಕ ಪ್ರಾರಂಭಿಸಿ. ಅಗತ್ಯವಿರುವಲ್ಲಿ ಹೆಚ್ಚಿನ ಉತ್ಪನ್ನವನ್ನು ಸೇರಿಸುವ ಮೂಲಕ ಹುಬ್ಬಿನ ಬಣ್ಣ ಮತ್ತು ದಪ್ಪವನ್ನು ಕ್ರಮೇಣವಾಗಿ ನಿರ್ಮಿಸಿ. ಹುಬ್ಬುಗಳ ಕಮಾನು ಮತ್ತು ಬಾಲವನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸಿ, ಏಕೆಂದರೆ ಈ ಪ್ರದೇಶಗಳು ಹೆಚ್ಚಿನ ವ್ಯಾಖ್ಯಾನದಿಂದ ಪ್ರಯೋಜನ ಪಡೆಯುತ್ತವೆ. ಐಬ್ರೋ ಪ್ರಾಡಕ್ಟ್ ಅನ್ನು ಹಚ್ಚಿದ ನಂತರ ಬಣ್ಣವನ್ನು ಮಿಶ್ರಣ ಮಾಡಿ ಹೆಚ್ಚು ಸಹಜವಾಗಿ ಕಾಣುವಂತೆ ಖಚಿತಪಡಿಸಿಕೊಳ್ಳಲು ಕ್ಲೀನ್ ಸ್ಪೂಲಿ ಬ್ರಷ್ ಅಥವಾ ವಿಶೇಷ ಐಬ್ರೋ ಬ್ರಷ್ ಅನ್ನು ಬಳಸಿ. ಅಗತ್ಯವಿದ್ದರೆ ಹುಬ್ಬುಗಳ ಅಂಚುಗಳನ್ನು ಸ್ವಚ್ಛಗೊಳಿಸಲು ಸ್ವಲ್ಪ ಕನ್ಸೀಲರ್ ಅನ್ನು ಸಣ್ಣ ಕೋನೀಯ ಬ್ರಷ್ನಿಂದ ಅವುಗಳನ್ನು ಚೆನ್ನಾಗಿ ನಿಖರವಾಗಿ ವ್ಯಾಖ್ಯಾನಿಸಲಾಗಿದೆ ಎಂದು ಕಾಣುವಂತೆ ಮಾಡಿ. ಮುಂದೆ ಕ್ಲೈಂಟ್ನ ಮೇಲಿನ ಕಣ್ಣುರೆಪ್ಪೆಗಳ ಮೇಲೆ ಐಲಿಡ್ ಪ್ರೈಮರ್ ಅನ್ನು ತೆಳುವಾಗಿ ಹಚ್ಚಿ. ಇದು ಐಶ್ಯಾಡೋ ಹೆಚ್ಚು ಕಾಲ ಉಳಿಯಲು ಸಹಾಯ ಮಾಡುತ್ತದೆ. ಚರ್ಮಕ್ಕೆ ಹೀರಿಕೊಳ್ಳಲು ಪ್ರೈಮರ್ ಅನ್ನು 1 ನಿಮಿಷ ಹಾಗೆಯೇ ಬಿಡಿ. ಸಂದರ್ಭ ಮತ್ತು ಗ್ರಾಹಕನ ಆದ್ಯತೆಗೆ ಸರಿಹೊಂದುವ ಐಶ್ಯಾಡೋ ಬಣ್ಣವನ್ನು ಆರಿಸಿ. ಕ್ರೀಸ್ನ ಕೆಳಗೆ ಮೇಲಿನ ಕಣ್ಣುರೆಪ್ಪೆಗೆ ಹಗುರವಾದ ನ್ಯೂಟ್ರಲ್ ಶೇಡ್ ಅನ್ನು ಹಚ್ಚಿ. ಐಬ್ರೋ ಬ್ರಷ್ ಬಳಸಿ ಇದನ್ನು ಬ್ಲೆಂಡ್ ಮಾಡಿ. ನಂತರ ಅಧಿಕ ಹೈಲೈಟ್ಗಾಗಿ ಕಣ್ಣುಗಳ ಒಳ ಮೂಲೆಗಳಿಗೆ ಹಗುರವಾದ ಮಿನುಗುವ ಐಶ್ಯಾಡೋವನ್ನು ಹಚ್ಚಿ. ನಂತರ ಕಣ್ಣುಗಳ ಕ್ರೀಸ್ನಲ್ಲಿ ಗಾಢ ಶೇಡ್ ಅನ್ನು ಮಿಶ್ರಣ ಮಾಡಿ. ಇದು ಕ್ಲೈಂಟ್ನ ಕಣ್ಣುರೆಪ್ಪೆಯ ಬಣ್ಣಕ್ಕಿಂತ 1 ಅಥವಾ 2 ಶೇಡ್ ಗಾಢವಾಗಿರಬೇಕು. ಕಡೆಗೆ ಕ್ರೀಸ್ನ ಮೇಲೆ ಗಾಢ ಶೇಡ್ ಸೇರಿಸಿ ಬ್ರಷ್ನಿಂದ ಬ್ಲೆಂಡ್ ಮಾಡಿ. ಕಣ್ಣುಗಳ ಕೆಳಗೆ ಮೀಡಿಯಂ ಶ್ಯಾಡೋ ಬಳಸಿ ತೆಳುವಾದ ಐಶ್ಯಾಡೋ ಬ್ರಷ್ನೊಂದಿಗೆ ಕಣ್ಣಿನ ಹೊರಮೂಲೆಯಿಂದ ಕಣ್ಣಿನ ಮಧ್ಯಕ್ಕೆ ತೆಳುವಾದ ರೇಖೆಯನ್ನು ಹಚ್ಚಿ. ನಂತರ ಅದನ್ನು ಬ್ರಷ್ನೊಂದಿಗೆ ಬ್ಲೆಂಡ್ ಮಾಡಿ. ದ್ರವ ಅಥವಾ ಪೆನ್ಸಿಲ್ ಐಲೈನರ್ ಅನ್ನು ಬಳಸಿ ಮೇಲಿನ ಕಣ್ಣುರೆಪ್ಪೆಗಳ ಮೇಲೆ ರೆಪ್ಪೆಗೂದಲ ಅಂಚಿನಲ್ಲಿ ತೆಳುವಾದ ಗೆರೆಯನ್ನು ಎಳೆಯಿರಿ. ಕಣ್ಣುಗಳ ಮೂಲೆಯಿಂದ ಶುರು ಮಾಡಿ ಕಣ್ಣುರೆಪ್ಪೆಗಳ ಕೊನೆಯವರೆಗೂ ಹಚ್ಚಿ. ಉತ್ತಮ ಅಭ್ಯಾಸ. ಉತ್ಪನ್ನವನ್ನು ಬಳಸುವ ಮೊದಲು ಪ್ಯಾಲೆಟ್ಗೆ ಹಾಕಿಕೊಳ್ಳಿ. ಇದು ಬಬಲ್ ಆಗುವುದನ್ನು ತಡೆಯುತ್ತದೆ. ಅಧಿಕ ಹೈಲೈಟ್ಗಾಗಿ ನೀವು ಕೃತಕ ಕಣ್ಣುರೆಪ್ಪೆಗಳನ್ನು ಸಹ ಹಚ್ಚಬಹುದು. ಲ್ಯಾಶ್ ಸ್ಟ್ರಿಪ್ಗಳ ಮೇಲೆ ಐಲ್ಯಾಶ್ ಅಡೆಸಿವ್ ಅನ್ನು ತೆಳುವಾಗಿ ಹಚ್ಚಿ. ಕ್ಲೈಂಟ್ನ ಸಹಜ ಕಣ್ರೆಪ್ಪೆಗಳ ಮೇಲೆ ಅವುಗಳನ್ನು ಎಚ್ಚರಿಕೆಯಿಂದ ಹಚ್ಚಿ. ನೀವು ಬಯಸಿದ ಜಾಗ ಸಿಗುವವರೆಗೂ ನೀವು ಅವುಗಳನ್ನು ಸರಿಪಡಿಸಬಹುದು. ರೆಪ್ಪೆಗೂದಲುಗಳು ದೃಢವಾಗಿ ಅಂಟಿಕೊಳ್ಳುವಂತೆ ಮಾಡಲು ನಿಧಾನವಾಗಿ ಒತ್ತಿರಿ. ಇದರ ನಂತರ ಕ್ಲೈಂಟ್ನ ಕೂದಲಿನ ಬಣ್ಣಕ್ಕೆ ಸೂಕ್ತವಾದ ಮಸ್ಕಾರವನ್ನು ಬಳಸಿ. ಮಸ್ಕಾರ ಬ್ರಷ್ ಅನ್ನು ಬಳಸಿ ಮೇಲಿನ ರೆಪ್ಪೆಗೂದಲುಗಳ ತಳದಿಂದ ಪ್ರಾರಂಭಿಸಿ ಮಸ್ಕಾರಾವನ್ನು ತಿರುಗಿಸಿ. ನೀವು ಬಯಸಿದ ಬಣ್ಣವನ್ನು ಪಡೆಯುವವರೆಗೆ ನೀವು 2 ಅಥವಾ ಹೆಚ್ಚಿನ ಕೋಟ್ ಹಚ್ಚಬಹುದು. ಎಕ್ಸ್ಫೋಲಿಯೇಟಿಂಗ್ ಸ್ಕ್ರಬ್ ಅಥವಾ ಸಕ್ಕರೆಯನ್ನು ತುಟಿಗಳಿಗೆ ಹಚ್ಚಿ ಅದನ್ನು ತೊಳೆಯಿರಿ. ನಂತರ ತುಟಿಗಳಿಗೆ ಲಿಪ್ ಬಾಮ್ ಅನ್ನು ಹಚ್ಚಿ. ತುಟಿಗಳನ್ನು ಮಾಯಿಶ್ಚರೈಸಿಂಗ್ ಮಾಡುವುದರಿಂದ ಶುಷ್ಕತೆಯನ್ನು ಹೋಗಲಾಡಿಸಿ ಲಿಪ್ಸ್ಟಿಕ್ಗಾಗಿ ಅವುಗಳನ್ನು ತಯಾರಿಸಲು ಸಹಾಯ ಮಾಡುತ್ತದೆ. ಲಿಪ್ ಬಾಮ್ ಅನ್ನು ಕೆಲವು ನಿಮಿಷಗಳ ಕಾಲ ಇರಿಸಿ ಅದನ್ನು ಒರೆಸಿ. ಮುಂದೆ ಲಿಪ್ ಲೈನರ್ ಬಳಸಿ ತುಟಿಗಳ ಸುತ್ತಲೂ ಸಹಜ ಲಿಪ್ ಕಲರ್ ಬಳಸಿ ಗೆರೆಯನ್ನು ಎಳೆಯಿರಿ. ಇದರಿಂದ ಲಿಪ್ಸ್ಟಿಕ್ ತುಟಿಯಿಂದ ಹೊರಕ್ಕೆ ಬರುವುದಿಲ್ಲ. ನಿಮ್ಮ ಕ್ಲೈಂಟ್ನ ಆದ್ಯತೆಗೆ ಅನುಗುಣವಾಗಿ ಬೋಲ್ಡ್ ಲಿಪ್ಸ್ಟಿಕ್ ಅನ್ನು ಬಳಸಿ ಮೇಲಿನ ತುಟಿಯ ಮಧ್ಯದಿಂದ ಹಚ್ಚಲು ಪ್ರಾರಂಭಿಸಿ ಹೊರಕ್ಕೆ ಸ್ವೈಪ್ ಮಾಡಿ. ಎಚ್ಚರಿಕೆ: ಲಿಪ್ಸ್ಟಿಕ್ ತುಟಿಗಳ ಒಳಗೆ ಇರುವಂತೆ ನೋಡಿಕೊಳ್ಳಿ.
ಕೆಳಗಿನ ತುಟಿಗೆ ಲಿಪ್ಸ್ಟಿಕ್ ಅನ್ನು ಹಚ್ಚಿ. ಕೆನ್ನೆಗಳ ಮಧವನ್ನು ಕಂಡುಹಿಡಿಯಲು ಕ್ಲೈಂಟ್ ಅನ್ನು ಸ್ಮೈಲ್ ಮಾಡಲು ಹೇಳಿ. ನೀವು ಬಯಸಿದ ಬಣ್ಣವನ್ನು ಪಡೆಯುವವರೆಗೆ ಕ್ಲೈಂಟ್ನ ಚರ್ಮದ ಟೋನ್ಗೆ ಸೂಕ್ತವಾದ ಬ್ಲಷ್ ಅನ್ನು ಸ್ವೈಪ್ ಮಾಡಿ. ಕೆನ್ನೆಯ ಮೂಳೆಗಳನ್ನು ಹೈಲೈಟ್ ಮಾಡಲು ಬ್ಲಷ್ ಸಹಾಯ ಮಾಡುತ್ತದೆ ಮತ್ತು ಮುಖವು ಮಂಕಾಗಿ ಕಾಣುವುದನ್ನು ತಡೆಯುತ್ತದೆ. ಸಣ್ಣ ಫ್ಲಫಿ ಬ್ರಷ್ ಅಥವಾ ಫ್ಯಾನ್ ಬ್ರಷ್ ಅನ್ನು ಬಳಸಿ ಮುಖದ ಎತ್ತರದ ಬಿಂದುಗಳಿಗೆ ಹೈಲೈಟರ್ ಅನ್ನು ಹಚ್ಚಿ. ವಿಶಿಷ್ಟವಾಗಿ ಕೆನ್ನೆಯ ಮೂಳೆಗಳ ಮೇಲ್ಭಾಗಗಳು, ಮೂಗಿನ ಸೇತುವೆ, ಕ್ಯೂಪಿಡ್ ಬಿಲ್ಲು ಮತ್ತು ಕಣ್ಣುಗಳ ಒಳಮೂಲೆಗಳನ್ನು ಒಳಗೊಂಡಿರುತ್ತದೆ. ಹೈಲೈಟರ್ ಅನ್ನು ಹಚ್ಚಿದ ನಂತರ ಉತ್ಪನ್ನವನ್ನು ಮಿಶ್ರಣ ಮಾಡಲು ಮತ್ತು ಹರಡಲು ಕ್ಲೀನ್ ಬ್ರಷ್ ಅಥವಾ ಬ್ಯೂಟಿ ಬ್ಲೆಂಡರ್ ಅನ್ನು ಬಳಸಿ. ತಡೆರಹಿತ ಮತ್ತು ಸಹಜ ಕಾಂತಿ ಬರುವಂತೆ ಖಾತ್ರಿಪಡಿಸಿಕೊಳ್ಳಿ. ಯಾವುದೇ ಕಠಿಣ ರೇಖೆಗಳು ಅಥವಾ ತೇಪೆಗಳನ್ನು ತಪ್ಪಿಸಲು ಹೈಲೈಟರ್ನ ಅಂಚುಗಳನ್ನು ಮೃದುವಾಗಿ ಬ್ಲೆಂಡ್ ಮಾಡಿ. ಫಿನಿಶಿಂಗ್ ಟಚ್ಗಾಗಿ ಮೇಕಪ್ ಅನ್ನು ಸ್ಥಳದಲ್ಲಿ ಲಾಕ್ ಮಾಡಲು ಫಿಕ್ಸಿಂಗ್ ಸ್ಪ್ರೇ ಬಳಸಿ. ಇದು ಮೇಕಪ್ ಅನ್ನು ಹೆಚ್ಚು ಕಾಲ ಉಳಿಸುತ್ತದೆ. ಮೇಕಪ್ ಮಾಡಿದ ನಂತರ ಕ್ಲೈಂಟ್ ವೇಷಭೂಷಣದೊಂದಿಗೆ ಮುಂದುವರಿಯಬಹುದು. ಉಡುಗೆಗೆ ಹೊಂದಿಕೆಯಾಗುವ ಆಭರಣಗಳನ್ನು ಧರಿಸಲು ಕ್ಲೈಂಟ್ಗೆ ಸಹಾಯ ಮಾಡಿ. ಆಭರಣವನ್ನು ಧರಿಸಿಯಾದಾಗ ಎಲ್ಲವೂ ಸಮತೋಲನದಲ್ಲಿ ಇದೆಯೇ ಮತ್ತು ಸರಿಯಾಗಿ ಜೋಡಿಸಿದೆಯೇ ಎಂದು 2 ಬಾರಿ ಪರಿಶೀಲಿಸಿ. ಭಾರತೀಯ ವಧುವಿನ ಮೇಕಪ್ ಪ್ರಾಂತ್ಯ ಮತ್ತು ವೈಯಕ್ತಿಕ ಇಷ್ಟಾನುಸಾರ ವೈವಿಧ್ಯಮಯವಾಗಿದೆ. ಈ ಪ್ರಭೇದಗಳಿಗೆ ಹೊಂದಿಕೊಂಡು ಅತ್ಯುತ್ತಮವಾದ ಫಿನಿಶ್ ತರುವುದು ಬ್ಯೂಟಿಷಿಯನ್ ಕೌಶಲ್ಯವಾಗಿದೆ. ಕಡೆಗೆ ಪ್ರತಿಯೊಂದು ಮುಖಭಾವದಲ್ಲೂ ಸರಿಯಾದ ಛಾಯಾಚಿತ್ರವನ್ನು ಪಡೆಯಲು ನಿಮ್ಮ ಮೇಕಪ್ ಕ್ಲೈಂಟ್ನ ಅಂದವನ್ನು ಹೆಚ್ಚಿಸಬೇಕು. ಕಾರ್ಯವಿಧಾನದ ನಂತರ ಕ್ಲೈಂಟ್ನ ಕುರ್ಚಿಯನ್ನು ಸ್ಯಾನಿಟೈಸ್ ಮಾಡಿ. ಸ್ವಚ್ಛವಾದ ಬಟ್ಟೆಯನ್ನು ತೆಗೆದುಕೊಂಡು ಕುರ್ಚಿಯನ್ನು ಸ್ವಚ್ಛಗೊಳಿಸಲು ಸ್ಯಾನಿಟೈಸಿಂಗ್ ಸ್ಪ್ರೇ ಬಳಸಿ. ಕುರ್ಚಿಯ ಮೇಲೆ ಯಾವುದೇ ಮೇಕಪ್ ಉಳಿದಿದ್ದರೆ ಅದನ್ನು ಒರೆಸಿ. ಬ್ರಷ್ಗಳನ್ನು ಒದ್ದೆಯಾದ ಟಿಶ್ಯೂನಿಂದ ಸ್ವಚ್ಛಗೊಳಿಸಬೇಕು. ಯಾವುದೇ ಮೇಕಪ್ ಅವಶೇಷಗಳನ್ನು ತೆಗೆದುಹಾಕುವುದನ್ನು ಖಚಿತಪಡಿಸಿಕೊಳ್ಳಿ. ಉತ್ಪನ್ನಗಳನ್ನು ಬಿಗಿಯಾಗಿ ಮುಚ್ಚಿ ತಂಪಾದ ಶುಷ್ಕ ಜಾಗದಲ್ಲಿ ಎತ್ತಿಡಬೇಕು. ಯಾವುದೇ ಮೇಕಪ್ ಉತ್ಪನ್ನದ ಶೇಷವನ್ನು ಸ್ವಚ್ಛಗೊಳಿಸಲು ನೆಲವನ್ನು ಒರೆಸಿ. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನಾವು ಕಲಿತದ್ದು ಬ್ರೈಡಲ್ ಮೇಕಪ್ಗೆ ಅಗತ್ಯವಿರುವ ಪರಿಕರ ಮತ್ತು ವಸ್ತುಗಳನ್ನು ಪಟ್ಟಿ ಮಾಡುವುದು ಮತ್ತು ಬ್ರೈಡಲ್ ಮೇಕಪ್ ಮಾಡುವ ವಿಧಾನ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ಭೇಟಿಯಾಗೋಣ.